ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮಾವಿನ ಹಣ್ಣಿನಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ, ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಅಂತ. ತುಂಬಾ ಸುಲಭವಾಗಿ ಮಾಡಬಹುದಾದಂತ ಒಂದು ರೆಸಿಪಿ ಇದು. ಎಲ್ಲರೂ ಟ್ರೈ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಾನು ಒಂದು ಮಾವಿನ ಹಣ್ಣು ತಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣು ಆಗಿರ್ಬೇಕು. ಅದೇ ರೀತಿ ಒಳ್ಳೆ ಸ್ವೀಟ್ ಆಗಿರುವ, ಸಿಹಿ ಆಗಿರುವಂತಹ ಮಾವಿನ ಹಣ್ಣು ಸೆಲೆಕ್ಟ್ ಮಾಡ್ಬೇಕು. ಇದನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಸಣ್ಣಕ್ಕೆ ತುಂಡು ಮಾಡಿ ತಂದಿದ್ದೀನಿ. ನೋಡಿ, ಈ ರೀತಿ ತುಂಡು ಮಾಡ್ಕೊಳ್ಳಿ. ಆಮೇಲೆ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೋಬೇಕು. ನೋಡಿ, ಇದು ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣು, ಅದೇ ರೀತಿ ಒಳ್ಳೆ ಸಿಹಿ ಇದೆ. ಇದೇ ರೀತಿಯ ಮಾವಿನ ಹಣ್ಣು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಫಸ್ಟ್ ಟೇಸ್ಟ್ ನೋಡಿ ನೀವು ತಗೊಳ್ಳಿ. ನೋಡಿ, ಸಾಕು. ಇನ್ನು ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ. ಇದನ್ನ ರುಬ್ಬಿ ತರ್ತೀನಿ ನಾನು. ನಮ್ಮ ಮಾವಿನ ಹಣ್ಣಿನ ಪೇಸ್ಟ್ ಅಥವಾ ಪ್ಯೂರಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರಬೇಕು. ಸ್ವಲ್ಪನು ಅಂದ್ರೆ ತರಿ ತರಿ ಪೀಸ್ ಇರಬಾರ್ದು, ನುಣ್ಣಗೆ ರುಬ್ಬೇಕು. ಆ ತರ ಇದ್ರೆ ಪುನಃ ರುಬ್ಕೊಳ್ಳಿ. ಆಮೇಲೆ ನಮ್ಗೆ ಬೇಕಾಗಿರೋದು ಕಾರ್ನ್ ಫ್ಲೋರ್. ನಾನು ನೋಡಿ ಒಂದು ಬೌಲ್ ತಗೊಂಡಿದ್ದೀನಿ, ಅದಕ್ಕೆ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ 3.25 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಇದಕ್ಕೆ ಬಳಸ್ತಾ ಇದ್ದೀನಿ. ಅಂದ್ರೆ ನಮ್ಮ ಮಾವಿನ ಹಣ್ಣಿನ ಪ್ಯೂರಿ ನೋಡ್ಕೊಂಡು ಇದನ್ನ ಹೆಚ್ಚು ಕಡಿಮೆ ಮಾಡಬಹುದು. 3.25 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರಿಗೆ ನಾನಿಲ್ಲಿ ಅರ್ಧ ಕಪ್ ಹಾಲು ಹಾಕ್ತಾ ಇದ್ದೀನಿ. ಅದು ಅದೇ ರೀತಿ ಸ್ವಲ್ಪ ಜಾಸ್ತಿ ಬೇಕಿರೋ ಸೇರಿಸಬಹುದು. ಇದು ಹೆಚ್ಚು ಕಡಿಮೆ ಸೇರಿಸೋದ್ರಿಂದ ಏನು ತೊಂದರೆ ಇಲ್ಲ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ರೆಡಿ ಆಗಿದೆ. ಇನ್ನು ಇದನ್ನ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಮಾವಿನ ಹಣ್ಣಿನ ಪ್ಯೂರಿ ಇದೆಯಲ್ಲ, ಅದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಲು ಅಥವಾ ನೀರು ಹಾಕ್ಬಿಟ್ಟು ಇದಕ್ಕೆ ಸೇರಿಸಬಹುದು. ಅಂದ್ರೆ ಜಾಸ್ತಿ ದಪ್ಪ ಇದ್ರೆ ನಿಮ್ಗೆ ಹಾಲು ಅಥವಾ ನೀರು ಸ್ವಲ್ಪ ಸೇರಿಸಬಹುದು. ನೋಡಿ, ಇನ್ನು ಇದಕ್ಕೆ ನಾನಿಲ್ಲಿ ಸಕ್ಕರೆ ನಾನಿಲ್ಲಿ 1/4 ಕಪ್ ಸಕ್ಕರೆ ಸೇರಿಸ್ತಾ ಇರೋದು. ಇದು ಅದೇ ರೀತಿ ರುಚಿ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡಬಹುದು. ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಆಗಿ ಒಂದ್ಸಲ ಎರಡು ಕೂಡ ಮಿಕ್ಸ್ ಆಗಿ, ಇನ್ನು ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ಸ್ಟವ್ ಆನ್ ಮಾಡಿರ್ಲಿಲ್ಲ. ಇನ್ನು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಂದ್ರೆ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಮಾವಿನ ಹಣ್ಣೆಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ಇದಕ್ಕೆ ನಾವು ಸೇರಿಸ್ತಾ ಇರೋದು ನಮ್ಮ ಕಾರ್ನ್ ಫ್ಲೋರ್ ಇದೆಯಲ್ಲ, ಅದರ ಮಿಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನ ಇದಕ್ಕೆ ಸೇರಿಸ್ಬಿಟ್ಟು ಇನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕೈ ಆಡಿಸ್ತಾನೆ ಇರಬೇಕು. ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದ್ರೆ ಇದು ಚೆನ್ನಾಗಿ ಬೆಂದು ಕಾರ್ನ್ ಫ್ಲೋರ್ ಚೆನ್ನಾಗಿ ಬೇಯಬೇಕು. ಅದೇ ರೀತಿ ನಮ್ಮ ಈ ಹಿಟ್ಟಿದೆಯಲ್ಲ, ಅದು ಸ್ವಲ್ಪ ದಪ್ಪ ಬರಬೇಕು. ಆ ತರ ಹೇಳ್ಬಿಟ್ಟು ಜಾಸ್ತಿ ದಪ್ಪ ಹಲ್ವಾ ತರ ಅಲ್ಲ. ಅಂದ್ರೆ ನಮ್ಗೆ ಅದು ಮುಟ್ಟುವಾಗ್ಲೇ ನೋಡುವಾಗ್ಲೇ ಗೊತ್ತಾಗುತ್ತೆ, ನಾವು ಮಿಕ್ಸ್ ಮಾಡುವಾಗ್ಲೇ ಗೊತ್ತಾಗುತ್ತೆ. ದಪ್ಪ ಅಂದ್ರೆ ಸ್ವಲ್ಪ ದಪ್ಪ ಬರಬೇಕು. ಹಾಗಿದ್ರೆ ಮಾತ್ರ ಕರೆಕ್ಟ್ ಆಗಿ ಸೆಟ್ ಆಗಿ ಸಿಗುತ್ತೆ. ನೋಡಿ, ಇವಾಗ ಈ ರೀತಿ ಇದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ, ಚೆನ್ನಾಗಿ ಕುದೀತಾ ಇದೆ. ನೋಡಿ, ಇದು ಸ್ವಲ್ಪ ದಪ್ಪನು ಬಂದಿದೆ. ನೋಡಿ, ಈ ರೀತಿ ಮೇಲಿಂದ ಬಿಡುವಾಗ ಲೂಸ್ ಆಗಿ, ಅಂದ್ರೆ ನಿಧಾನಕ್ಕೆ ಕೆಳಗಡೆ ಬೀಳ್ಬೇಕು. ಅಂದ್ರೆ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅರ್ಥ. ನೋಡಿ, ಇದು ಸರಿಯಾಗಿದೆ. ಇನ್ನು ನಾನು ಇದನ್ನ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನಮ್ದು ಕರೆಕ್ಟ್ ಆಗಿದೆ, ಎಲ್ಲ ಬೆಂದು ಕರೆಕ್ಟ್ ಆಗಿ ಸಿಕ್ಕಿದೆ. ಇನ್ನು ಆಫ್ ಮಾಡ್ಬಿಟ್ಟು ನಾನು ಇದನ್ನ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಗೆರಟೆ ಉಪಯೋಗಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದಕ್ಕೂ ಬೇಕಿದ್ರು ಇದನ್ನ ಹಾಕೋಬಹುದು. ನೋಡಿ, ಈ ರೀತಿ ಹಾಕ್ಬಿಟ್ಟು ಇನ್ನು ಇದನ್ನ ಸೆಟ್ ಮಾಡ್ಬೇಕು. ಅಂದ್ರೆ ಸ್ವಲ್ಪ ಹೊತ್ತು ಹಾಗೇ ಬಿಟ್ಬಿಡಿ. ಅಂದ್ರೆ ಫುಲ್ ಆಗಿದ್ದು ಆರ್ಬೇಕು. ನೋಡಿ, ಇವಾಗ ಫುಲ್ ಆಗಿ ಆರಿದೆ. ಆರಿದ್ಮೇಲೆ ಇದಕ್ಕೊಂದು ಕವರ್ ಮಾಡ್ಬಿಟ್ಟು ಇದನ್ನ ಫ್ರಿಜ್ ಅಲ್ಲಿ ಇಡ್ಬೇಕು. ಫ್ರೀಸರ್ ಅಲ್ಲ, ಫ್ರಿಜ್ ಅಲ್ಲೇ ಇಡ್ಬೇಕು. ಫ್ರೀಸರ್ ಅಲ್ಲಿ ಇಟ್ರೆ ಗಟ್ಟಿ ಆಗ್ಬಿಡುತ್ತೆ. ನೋಡಿ, ಇದೆಲ್ಲ ನಾನು ಕಟ್ಟಿದ್ದೀನಿ. ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ಬರ್ತೀನಿ ನಾನು. ನೋಡಿ, ಫ್ರಿಜ್ ಅಲ್ಲಿ ಇಟ್ಟಿದ್ದೆ, ಇವಾಗ ತೆಗ್ದಿದ್ದೀನಿ. 5 ಗಂಟೆ ಹೊತ್ತು ನಾನು ಇದನ್ನ ಸೆಟ್ ಮಾಡಿದ್ದೀನಿ. ನೋಡಿ, ನಮ್ಮ ಮಾವಿನ ಹಣ್ಣಿನ ಪುಡ್ಡಿಂಗ್, ಅಂದ್ರೆ ತುಂಬಾ ಸುಲಭವಾಗಿ ಮಾಡುವಂತಹ ಮಾವಿನ ಹಣ್ಣಿನ ಪುಡ್ಡಿಂಗ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಮುಟ್ಟುವಾಗ್ಲೇ ಒಳ್ಳೆ ಸಾಫ್ಟ್ ಆಗಿರುತ್ತೆ. ನೋಡಿ, ನಮ್ಮ ಜೆಲ್ಲಿ ತರ ಇದೆ. ನೋಡಿ, ಅದೇ ರೀತಿ ನಾವು ಹಾಕಿರುವಂತ ಗೆರಟೆಯಿಂದ ನೋಡಿ ಕರೆಕ್ಟ್ ಆಗಿ ಬಿಟ್ಟು ಬರುತ್ತೆ. ಅಂದ್ರೆ ಕರೆಕ್ಟ್ ಸೆಟ್ ಆಗಿದೆ ಅಂತ ಲೆಕ್ಕ. ನೋಡಿ, ಈ ರೀತಿ ಬರ್ಬೇಕು. ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ನಿಮ್ಗೆ ಇಡ್ಬಹುದು. ಅಂದ್ರೆ ನಾವು ಮಾಡಿರುವಂತಹ ಅದರ ಬ್ಯಾಟ್ರಿ ಇದೆಯಲ್ಲ, ಅದು ಕರೆಕ್ಟ್ ಆಗಿ ದಪ್ಪ ಬರ್ಬೇಕು. ಇಲ್ಲ ಅಂದ್ರೆ ಈ ರೀತಿ ಸೆಟ್ ಸಿಗಲ್ಲ, ನಮಗೆ ನೀರಾಗ್ಬಿಡುತ್ತೆ. ನೋಡಿ, ಇದನ್ನೊಂದು ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ವಾವ್, ರೆಡಿ ಆಗಿದೆ. ತುಂಬಾ ಸುಲಭವಾಗಿ ನೋಡಿ, ನಮ್ಮ ಗೆರಟೆಯಿಂದ ಕೂಡ ಅದು ಬಿಟ್ಟು ಬಂದಿದೆ. ಅಂದ್ರೆ ಕರೆಕ್ಟ್ ಸೆಟ್ ಆಗಿದೆ ಅಂತ ಅರ್ಥ. ನೋಡಿ, ಇದನ್ನ ಸರ್ವ್ ಮಾಡೋಣ. ನೋಡಿ, ವಾವ್, ಸೂಪರ್ ಆಗಿರುತ್ತೆ. ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗ್ಬೋದು ಈ ರೆಸಿಪಿ. ಅಂದ್ರೆ ಒಳ್ಳೆ ಜೆಲ್ಲಿ ತರ ಇದೆ. ಇದು ಸೆಟ್ ಆಗಿ ಕರೆಕ್ಟ್ ನಮ್ಮ ಮಾವಿನ ಹಣ್ಣಿನ ಪುಡ್ಡಿಂಗ್ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ. ನೋಡಿ, ವಾವ್, ಸೂಪರ್ ಆಗಿ ಬಂದಿದೆ ಇದು. ಇದೇ ರೀತಿ ನೀವು ಟ್ರೈ ಮಾಡಿ.
ಖಂಡಿತ ಅದೇ ಮಾವಿನ ಹಣ್ಣು ಮಾತ್ರ ಚೆನ್ನಾಗಿ ಸ್ವೀಟ್ ಇರುವಂತಹ ಮಾವಿನ ಹಣ್ಣು ಆಗಿರ್ಬೇಕು. ನೋಡಿ ಮುಟ್ಟುವಾಗ್ಲೇ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.